ಮಂದಿಗೆ ಕೊರೋನಾ ಸೋಂಕು ಹೊಸದಾಗಿದೆ ಅಂತ ಕನ್ಫರ್ಮ್ ಆಗಿರೋದು. 21 ಮಂದಿಗೂ ಮುಂಬೈ ಲಿಂಕ್ ಇರೋದು ಕನ್ಫರ್ಮ್ ಆಗಿದೆ. ಮುಂಬೈ ಲಿಂಕ್ ನೋಡಿ ಹಾಸನ ಜಿಲ್ಲಾಡಳಿತ ಕಂಗಾಲಾಗಿ ಹೋಗಿದೆ. ಹಾಸನ ಭಾಗದಲ್ಲಿ ಕೊರೋನಾ ಸರಿಯಾಗಿ ಇತ್ತೀಚಿನ ದಿನಗಳಲ್ಲಿ ಹೊಡೆತ ಕೊಡ್ತಾ ಇದೆ. ಯಾಕಂದ್ರೆ ಮೊನ್ನೆ ತನಕ ಗ್ರೀನ್ ಝೋನ್, ಆದ್ರೆ ಇವತ್ತು ನೋಡಿ ಒಂದೊಂದು ದಿನಕ್ಕೆ 21 ಪಾಸಿಟಿವ್ ಕೇಸ್ಗಳು ರಿಪೋರ್ಟ್ ಆಗ್ತಿರೋದು. ಇಲ್ಲಿ ಹಾಸನದಲ್ಲೂ ಮತ್ತದೇ ಲಿಂಕ್ ಅಂದ್ರೆ ಮುಂಬೈನ ಲಿಂಕ್ ನೋಡಿ ಹಾಸನ ಜಿಲ್ಲಾಡಳಿತ ಕಂಗಾಲಾಗಿ ಹೋಗಿದೆ. ಹೆಂಗಪ್ಪ ಕಂಟ್ರೋಲ್ ಮಾಡೋದು ಅಥವಾ ಸ್ಟಾಪ್ ಮಾಡಬೇಕಾ ಈ ಮುಂಬೈನಿಂದ ಬರುವಂತ ವಲಸಿಗರನ್ನ ಅಂತ ಈಗ ಒಂಥರ ಚರ್ಚೆಗಳು ಆಗ್ತಿದೆ. ಆ ಬಗ್ಗೆ ಆಯಾ ಜಿಲ್ಲಾಡಳಿತಕ್ಕೆ ಇದೇ ವಿಚಾರವಾಗಿ ಈಗ ಟೆನ್ಷನ್ ಇರೋದು. ಹಾಸನದಲ್ಲಿ ಅಲ್ಲಿಗೆ ಸೋಂಕಿತರ ಸಂಖ್ಯೆ ನಾವು ನೋಡೋದಾದ್ರೆ ಇವತ್ತಿನ 21 ಪಾಸಿಟಿವ್ ಕೇಸಸ್ ಸೇರಿಸಿ 53ಕ್ಕೆ ಏರಿಕೆ ಆಗಿದೆ ಹಾಸನದಲ್ಲಿ ಕೊರೋನಾ ಪಾಸಿಟಿವ್ ಕೇಸಸ್. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಹಾಸನ ರಿಪೋರ್ಟರ್ ಅಶೋಕ್. ಗ್ರೀನ್ ಝೋನ್ ಮೊನ್ನೆ ತನಕ ಇತ್ತು, ಬಟ್ ಇವತ್ತು ಒಂದೊಂದು ದಿನಕ್ಕೆ ಈ ಸಂಖ್ಯೆಗಳನ್ನ ನೋಡಿದ್ರೆ ಹಾಸನದಲ್ಲಿ ಒಂಥರ ಆತಂಕ ಆಗ್ತಾ ಇದೆ. ಜಿಲ್ಲಾಡಳಿತಕ್ಕೆ ಯಾವ ತರ ಈಗ ಆಘಾತ ಆಗಿದೆ ಈ ವಿಚಾರವಾಗಿ, ಅಟ್ಲೀಸ್ಟ್ ಈಗ ನೆಕ್ಸ್ಟ್ ಏನ್ ಪ್ರಿಕಾಷನರಿ ಮೆಷರ್ಸ್ ತಗೊಂಡಿದ್ದಾರೆ? ಜಿಲ್ಲೆ ಮೇ 12ರಿಂದ ಈಚೆ ಒಂದು ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಹೆಚ್ಚಾಗಿರುವಂತದ್ದು. ಈವರೆಗೂ ಕೂಡ 33 ಮಂದಿ ಸೋಂಕಿತರಿದ್ದಂತದ್ದು. ಇವತ್ತು ಒಂದೇ ದಿನ 21 ಸೋಂಕಿತರ ಸಂಖ್ಯೆ ಹೆಚ್ಚಾಗಿದೆ. ಒಟ್ಟು 54 ಮಂದಿ ಸೋಂಕಿತರು ಹಾಸನ ಜಿಲ್ಲೆಯಲ್ಲಿ ಕೊರೋನಾ ಪಾಸಿಟಿವ್ ಇರುವಂತದ್ದು. ಇವತ್ತು 53 ಹಾಸನ ಜಿಲ್ಲೆ, ಒಬ್ಬ ಚಿಕ್ಕಮಗಳೂರಿನವರು ಹಾಸನದಲ್ಲೇ ಆಸ್ಪತ್ರೆಯಲ್ಲಿ ಕೋವಿಡ್ ಹಾಸ್ಪಿಟಲ್ ಡಾಕ್ಟರ್ ಆಗಿದ್ದಾರೆ. ಅದರಿಂದ 54ಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಇರುವಂತದ್ದು. ಅಶೋಕ್, ನೀವು ವಾಯ್ಸ್ ಕರೆಕ್ಟ್ ರೀಚ್ ಆಗ್ತಾ ಇಲ್ಲ ಅಶೋಕ್. ಮತ್ತಷ್ಟು ಇನ್ಫಾರ್ಮೇಶನ್ ನಿಮ್ಮಿಂದ ಪಡ್ಕೋತೀವಿ. ಹಾಸನಕ್ಕೆ ಇವತ್ತು ಕೊರೋನಾ ದೊಡ್ಡ ಮಟ್ಟದಲ್ಲಿ ಆಘಾತ ಕೊಟ್ಟಿದೆ. ಹಾಸನದಲ್ಲಿ ಇವತ್ತು ಏನ್ ನಂಬರ್ಸ್ ಈಗ ಬುಲೆಟಿನ್ ರಿಲೀಸ್ ಆಗಿದೆ, ಆ ನಂಬರ್ಸ್ ನೋಡಿದಾಗ 20 ಪಾಸಿಟಿವ್ ಕೇಸ್ಗಳ ಪೈಕಿ ಹಾಸನ ನಂಬರ್ 1 ಅಲ್ಲಿ ನಿಂತಿದೆ. ಅಂದ್ರೆ 21 ಪಾಸಿಟಿವ್ ಕೇಸಸ್ ಇವತ್ತು ಹೊಸದಾಗಿ ಹಾಸನ ಭಾಗದಲ್ಲಿ ರಿಪೋರ್ಟ್ ಆಗಿರೋದು. ಇನ್ನು ತುಮಕೂರಲ್ಲಿ ಮತ್ತೆ 4 ಪಾಸಿಟಿವ್ ಅಂತ ಬಂದಿದೆ. 4 ಪ್ರಕರಣಗಳಿಗೂ ಮತ್ತದೇ ಮುಂಬೈನ ಲಿಂಕ್ ಇರೋದು. 2 ಕುಟುಂಬಗಳು ಬಂದಿದ್ವು ತುಮಕೂರಿಗೆ ಮುಂಬೈನಿಂದ. ಆ 2 ಕುಟುಂಬಗಳಿಗೆ ಈಗ ಕೊರೋನಾ ಬಂದಿದೆ ಅಂತ ಗೊತ್ತಾಗಿದೆ. ಕೊರಟಗೆರೆ, ತುರುವೇಕೆರೆ ಮೂಲದ 2 ಕುಟುಂಬ ಮುಂಬೈನಿಂದ ಕಾರಲ್ಲಿ ಶಿರಾನಗರಕ್ಕೆ ಇವರು ಬಂದಿದ್ರು. ಇವನ್ನ ಕ್ವಾರಂಟೈನ್ ಮಾಡಿತ್ತು ಜಿಲ್ಲಾಡಳಿತ. ಜಿಲ್ಲೆಯಲ್ಲಿ ಅಲ್ಲಿಗೆ 15ಕ್ಕೆ ಏರಿಕೆ ಆಗಿದೆ ಸೋಂಕಿತರ ಲೆಕ್ಕ. ತುಮಕೂರು ನಾವು ಕತೆ ಹೇಳ್ತಾ ಇರೋದು ಇವಾಗ, ಯಾಕಂದ್ರೆ 2 ಫ್ಯಾಮಿಲಿಯವರೇನೋ ಕಾರಲ್ಲಿ ಬಂದಿದ್ರು, ಅವರಿಗೆ ಕೊರೋನಾ ಇದೆ ಅನ್ನೋದು ಗೊತ್ತಾಗಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿಠಲ್ ಕುಮಾರ್, ಯಾವಾಗ ಬಂದಿದ್ರು ಇವರು ಶಿರಾಗೆ? ಕ್ವಾರಂಟೈನ್ ಎಲ್ಲ ಯಾವಾಗ ಮಾಡಿದ್ದು? ಶರ್ಮಿತಾ, ಏನೋ ನಮ್ಗೆ ಇತ್ತೀಚೆಗೆ ಸಿಗ್ತಾ ಇರುವಂತ ಮಾಹಿತಿ ಪ್ರಕಾರ, ಕಳೆದ ನಿಮಿಷ ಸಿಗ್ತಾ ಇರುವಂತ ಮಾಹಿತಿ ಪ್ರಕಾರ ಮೇ 15ರಂದು ಅವರು ತುಮಕೂರು ನಗರಕ್ಕೆ ಬರೋದಕ್ಕೆ ಬರ್ತಾ ಇರ್ತಾರೆ. ಇನ್ನು ಶಿರಾ ಮೂಲಕ ಬರ್ತಾ ಇರ್ತಾರೆ ಮುಂಬೈನಿಂದ. ಆ ವೇಳೆಯಲ್ಲಿ ಅಲ್ಲೇ ಶಿರಾ ಚೆಕ್ ಪೋಸ್ಟ್ ಏನಿದೆ ಅಲ್ಲೇ ಅವ್ರನ್ನ ತಡೆದು ಎಲ್ಲಿಂದ ಬರ್ತಾ ಇರುತ್ತೆ ವಿಚಾರಿಸಿದಾಗ ಅವ್ರು ಮುಂಬೈ ಅಂತ ಹೇಳಿದ ತಕ್ಷಣ ಅವ್ರನ್ನ ತಡ ಮಾಡದೆ ಅವ್ರನ್ನ ಕ್ವಾರಂಟೈನ್ಗೆ ಕಳ್ಸಿರ್ತಾರೆ. ಸೊ ಕ್ವಾರಂಟೈನ್ಗೆ ಕಳಿಸಿ ಅವ್ರನ್ನ ಅವರ ಒಂದು ಏನು ಸ್ಯಾಂಪಲ್ಸ್ ನ ಟೆಸ್ಟ್ ಕಳಿಸಿರ್ತಾರೆ. ಇವತ್ತು ಟೆಸ್ಟ್ ಬಂದಿರತಕ್ಕಂಥದ್ದು. ನಮ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಸಿಗ್ತವರ ಪ್ರಕಾರ ಅದರಲ್ಲಿ 2 ಮಕ್ಕಳಿಗೆ ಮತ್ತೆ 2 ವಯಸ್ಕರಿಗೆ ಬಂದಿದೆ, ಪಾಸಿಟಿವ್ ಆಗಿದೆ ಅಂತ ಹೇಳಿ ಇತ್ತೀಚೆಗೆ ಸಿಗ್ತಿರೋ ಮಾಹಿತಿ ಪ್ರಕಾರ ಅದು ಕನ್ಫರ್ಮ್ ಆಗಿರೋದು. ಈಗಷ್ಟೇ ಜಿಲ್ಲಾಧಿಕಾರಿಗಳು ಕೂಡ ಇದಕ್ಕೊಂದು ಸ್ಪಷ್ಟನೆ ನೀಡೋರಿದ್ದಾರೆ. ಒಟ್ಟಾರೆ ಏನು ತುಮಕೂರು ನಗರದಲ್ಲಿ ಇಲ್ಲಿವರೆಗೂ ತುಮಕೂರು ಜಿಲ್ಲೆಯಲ್ಲಿ 15 ಒಂದು ಕೇಸ್ಗಳು ಪ್ರಕರಣ ಪತ್ತೆಯಾಗಿರ್ತಕ್ಕಂಥದ್ದು. ಇವತ್ತು ಇಲ್ಲಿವರೆಗೂ ಏನು ಈ ಪಾಸಿಟಿವ್ ಪ್ರಕರಣಗಳು ಏನಿದಾವೆ ಇದು ಯಾವುದೇ ರೀತಿಯಾದಂತ ಅವರು ಓಡಾಡೋದಕ್ಕೆ ಎಲ್ಲೂ ಅವಕಾಶ ಇಲ್ಲ. ಅಲ್ಲೇನೆ ಅವರು ಬರ್ತಿದ್ದಂತ ಇನೋವಾ ಕಾರಿನಲ್ಲಿ ಅವ್ರನ್ನ ತಡೆದು ಕ್ವಾರಂಟೈನ್ಗೆ ಕಳಿಸಿದ್ರಿಂದ ಯಾರ ಸಂಪರ್ಕವು ಜಾಸ್ತಿ ಇಲ್ಲ ಅಂತ ಹೇಳಿ ಹೇಳಲಾಗ್ತಾ ಇದೆ. ಥ್ಯಾಂಕ್ ಯು ವಿಠಲ್ ಕುಮಾರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಕಲಬುರಗಿಯಲ್ಲಿ ಮತ್ತೆ 7 ಜನರಿಗೆ ಸೋಂಕಿದೆ ಅನ್ನೋದು ಗೊತ್ತಾಗಿದೆ. ಸೋಂಕಿತರಲ್ಲಿ 4 ಮುಂಬೈನಿಂದ ಬಂದಿದ್ದವರು. ಅಲ್ಲಿಗೆ ಕಲಬುರಗಿಗೂ ಕೂಡ ಮುಂಬೈ ಸೋಂಕಿನ ಆತಂಕ ಇವತ್ತಿದೆ, ಕಡಿಮೆ ಆಗಿಲ್ಲ. ಇದರಲ್ಲಿ ಯಡ್ರಾಮಿ ತಾಲೂಕಿನ 5 ಸೋಂಕು ಇದೆ ಅಂತ ಗೊತ್ತಾಗಿದೆ. ಕಲಬುರಗಿ ನಗರದ 2 ಸೋಂಕಿರೋದು ಕನ್ಫರ್ಮ್ ಆಗಿದೆ. ಜಿಲ್ಲೆಯಲ್ಲಿ ಅಲ್ಲಿಗೆ ಸೋಂಕಿತರ ಲೆಕ್ಕ ನಾವು ನೋಡೋದಾದ್ರೆ 134ಕ್ಕೆ ಏರಿಕೆ ಆಗಿದೆ. ಇವತ್ತು ಪರ್ಟಿಕ್ಯುಲರ್ ಆಗಿ ಕಲಬುರಗಿಯಲ್ಲಿ ಪಾಸಿಟಿವ್ ಕೇಸಸ್ ರಿಪೋರ್ಟ್ ಆಗಿರೋದು 7. ಟೋಟಲ್ ಆಗಿ ಜಿಲ್ಲೆಯಲ್ಲಿ ನಾವು ನೋಡೋದಾದ್ರೆ ಇದು ಇನ್ಕ್ಲೂಡ್ ಮಾಡಿದ್ರೆ 134ಕ್ಕೆ ಏರಿಕೆ ಆಗಿದೆ.
ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ. ಮುಂಬೈನ ಲಿಂಕ್ ಇಲ್ಲೂ ಕೂಡ ಈಗ ಆತಂಕಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಪಾಸಿಟಿವ್ ಕೇಸಸ್ ಇವತ್ತು 7 ಬಂದಿದೆ, ಅದರಲ್ಲೂ ಮುಂಬೈ ಲಿಂಕ್ 4 ಜನಕ್ಕೆ ಇದೆ ಅಂತ ಗೊತ್ತಾಗಿದೆ. ಸೊ ಏನೇನ್ ಕಥೆಯಾಗಿದೆ? ಅವರೆಲ್ಲ ಕ್ವಾರಂಟೈನ್ ಅಲ್ಲಿ ಇದ್ದವರಾ? ಶರ್ಮಿತಾ, ಏನು ಮುಂಬೈಯಿಂದ ಬಂದಂತ ವಲಸಿಗರನ್ನ ಕ್ವಾರಂಟೈನ್ ಅಲ್ಲಿ ಇಡಲಾಗಿತ್ತು. ಯಡ್ರಾಮಿ ತಾಲೂಕಿನ 5 ಏನ್ ಸೋಂಕು ಬಂದಿದೆ, ಅದರಲ್ಲಿ 4 ಮಹಾರಾಷ್ಟ್ರದಿಂದ ಬಂದವರು ವಾಪಸ್ ಆದವರು. ಅವರೆಲ್ಲರನ್ನು ಸಹ ಜೇವರ್ಗಿ ಕ್ವಾರಂಟೈನ್ ಕೇಂದ್ರಗಳಲ್ಲಿ ಇಡಲಾಗಿತ್ತು. ಮತ್ತು ಇಬ್ಬರಿಗೆ, ಕಲಬುರಗಿ ನಗರದ ಇಬ್ಬರಿಗೆ ಸೋಂಕು ವ್ಯಾಪಿಸಿದೆ. ಅಂದ್ರೆ ಅದು ಹಳೆ ಕೇಸುಗಳು ಲಿಂಕ್ ನಿಂದ ಬಂದಂತ 2 ಪ್ರಕರಣಗಳಾಗಿದ್ದಾವೆ. ಒಟ್ಟಾರೆ ಇವತ್ತು ಏನು ಬಂದಿದೆ 7ರಿಂದಾಗಿ 7ರ ಜೊತೆ ಸೇರಿಸ್ಕೊಂಡ್ರೆ 130 ಸೋಂಕಿತರ ಸಂಖ್ಯೆ 134ಕ್ಕೆ ಏರಿಕೆಯಾಗಿದೆ. ಒಟ್ಟಾರೆ ದಿನೇ ಏರಿಕೆ ಆಗ್ತಾ ಇದೆ. ಕಳೆದ 3-4 ದಿನಗಳಲ್ಲಿ ಏಕಾಏಕಿ ಏರಿಕೆ ಕಾಣ್ತಾ ಇದೆ. ಯಾಕಂದ್ರೆ ಮುಖ್ಯವಾಗಿ ಏನು ಮಹಾರಾಷ್ಟ್ರದಿಂದ ವಲಸೆ ಬಂದಂತಹ ವಲಸಿಗರ ಕಾರ್ಮಿಕರಿಂದಾಗಿ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳು ಈಗ ಜಿಲ್ಲಾಡಳಿತ ಕೈಗೊಳ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಏನು ಕ್ವಾರಂಟೈನ್ ಕೇಂದ್ರಗಳಲ್ಲಿ ಏನು ಅದು ಸೋಂಕು ಒಬ್ಬರಿಂದ ಒಬ್ಬರಿಗೆ ವ್ಯಾಪಿಸಲಾರದಂತ ರೀತಿಯಲ್ಲಿ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳು ಕೈಗೊಳ್ಳಲಾಗ್ತಾ ಇದೆ. ಜೊತೆಗೆ ಏನು ಕಲಬುರಗಿ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಯಾವುದು ಹೈ ರಿಸ್ಕ್ ಇರುವಂತಹ ಝೋನ್ಗಳಲ್ಲೂ ಸಹ ಈಗಾಗಲೇ ಮನೆ ಸ್ಕ್ರೀನಿಂಗ್ ಮಾಡುವಂತ ಕಾರ್ಯ ಆರಂಭಗೊಂಡಿದೆ. ಮತ್ತು 65 ವರ್ಷ ಮೇಲ್ಪಟ್ಟವರು ಮತ್ತು ಕಾಂಪ್ಲಿಕೇಟೆಡ್ ಇರುವಂತ ಕೇಸ್ಗಳನ್ನ ಥ್ರೋಟ್ ಸ್ಯಾಂಪಲ್ ಸಂಗ್ರಹ ಮಾಡಿ ಅವರ ಲ್ಯಾಬ್ಗೆ ರವಾನೆ ಮಾಡಲಾಗ್ತಾ ಇದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಶಿವರಾಮ ಸುಂಡಿ ತಮ್ಮ ಇನ್ಫಾರ್ಮೇಶನ್ಗೆ. ಯಾದಗಿರಿಯನ್ನು ಕೂಡ ಕಾಡ್ತಾ ಇದೆ